ಯಾವ ಗಂಟೆ ನಿಮಿಲ್ ಕೋಸು ಇದ ಎಷ್ಟು ಹಾಕ್ಲ ಅಂಟೆ? 5 ಹಾಕ್ಲಾ? ಹೂವಾಗಲೆಲ್ಲಿದೆ? ಹೂವಾಗಲೆಲ್ಲಿ ಸಿಗುತ್ತೆ? ಹಣ್ಣುಗಳು ತಿನ್ನೋ ತರಕಾರಿನೇ ಗೊತ್ತಿರದ ಈ ಕರಡಿಗೆ ಕಿವಿ ಮೇಲಿಡೋ ಹೂವಿನ ಬಗ್ಗೆ ಅದೆಷ್ಟು ಗೊತ್ತಿರುತ್ತೋ. ಅಮೌಂಟ್ ಅಷ್ಟೇ, ಬಾರ್ಗೇನಿಂಗ್ ಸ್ಟಫ್ ನನಗೇನು ಜಾಸ್ತಿ ಗೊತ್ತಿರಲಿಲ್ಲ. ಆಮೇಲೆ ಹೂವಾನು ಅಷ್ಟೇ, ತಿರ್ಗಾ ಹೂವು ತಗೊಬೇಕಾಯ್ತು, ತಗೊಂಡೆ. 2 ಮಾರು ಲೆಕ್ಕ ಹಾಕಿ ಎಷ್ಟು ಬರುತ್ತೆ? ಎಷ್ಟಾಗುತ್ತೆ? 120? 80 ರೂಪಾಯಿ ಮಾಡ್ಕೊಡ್ರಿ. ಫ್ರೂಟ್ಸ್ ಅಂಗಡಿಯಲ್ಲಿ ಹೋದ ತಕ್ಷಣ ಲಿಸ್ಟಲ್ಲಿ ಪಪ್ಪಾಯ ಇರಲಿಲ್ಲ, ಬಟ್ ಆದರೆ ಫಸ್ಟಲ್ಲಿ ಪಪ್ಪಾಯ ಆಯ್ತು. ಆ ಪಪ್ಪಾಯ ನೋಡಿದ ತಕ್ಷಣ ಫುಲ್ ಡ್ರೈ ಆಗಿತ್ತು, ಒಂಥರ ಚೆನ್ನಾಗಿರ್ಲಿಲ್ಲ ಪಪ್ಪಾಯ. ಆದ್ರೂ ಆ ಪಪ್ಪಾಯ ಬಂದ್ಬಿಟ್ಟು ಸೇಲ್ ಮಾಡಕ್ ಇಟ್ಟಿದ್ರು. ಸರ್, ಇದೆಲ್ಲ ಯಾರು ತಗೋತಾರ ಅಂತ ಇಟ್ಕೊಂಡಿದ್ದೀರಿ? ನನ್ಗೆ ಬೇಡ ಹಾಕದೆ ಎಲ್ಲ ಬೇಡ ಸರ್. ಇದೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದು ನೋಡಿದ್ರೆ ಮಾರೋ ತರ ಇದೆಯಾ ಸರ್? ಈ ತರದೆಲ್ಲ ಕೆಮಿಕಲ್ಸ್ ಐಟಮ್ ಯೂಸ್ ಮಾಡಿ ಇದ್ ಮಾಡಿರೋದು ತಿಂದ್ರೆ ಅಷ್ಟೇ ನಾವಲ್ಲ. ಓ, ಆರ್ಗ್ಯಾನಿಕ್ ದಾ ಸರ್? ಇದೆಲ್ಲ ನಿಮ್ಗೆ ನ್ಯಾಯ ಅನ್ಸ್ತಾ ಇದೆಯಾ? ಅದ್ರ ಆನ್ಸರ್ ಕೊಡ್ತಾ ಇಲ್ಲ ಆಂಟಿ ಅವರು. ಅವ್ರು ಏನಂತಾರೆ, ನೀವು ಬೇಡ ಅಂದ್ರೆ ಬಿಡಿ, ಬೇರೆಯವ್ರು ತಗೊಂಡು ಹೋಗ್ತಾರೆ ಅಂತ. ಒಬ್ರು ಕೇಳಿದ್ರೆ ಆಗಲ್ಲ, ಎಲ್ಲ ಜೊತೆಲಿ ಬಂದು ಕೇಳಿದ್ರೆ ಆಗುತ್ತೆ. ಜಾನಿ ವ್ಯಾಪಾರನ ಬಲೆ ಜಾಲಿಯಾಗೆ ಮಾಡ್ತಾವನೆ. ಹಣ್ಣು ಬಂದ್ಬಿಟ್ಟು ಅಷ್ಟೇ, ನನಗೆ ಯೂಶಲಿ ತೊಗೊಂಬಂದ್ರೆ ಏನು ತಿಂದರೆ ನಾವು ನಾರ್ಮಲ್ ಆಗಿ ಬಾಳೆಹಣ್ಣು ಅದನ್ನೇ ಇದನ್ನ ತಿನ್ನೋದಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಪ್ರೊಮೋಗ್ರಾನೇಟ್ ಚೆಕ್ ಮಾಡೋದಕ್ಕೂ ಗೊತ್ತಿರಲಿಲ್ಲ ನನಗೆ. ಸರ್, ನನಗೆ ಆ್ಯಪಲ್ಲು 450 ಗ್ರಾಮ್ ಕೊಡಿ. ಅರ್ಧ ಕೆಜಿ 3 ಬರುತ್ತಾ? ಬೇಡ, ನಂಗೆ ನೋಡ್ರಿ, ಒಂದು ಟ್ರೈ ಮಾಡಿ ನೋಡ್ರಿ. 450 ಬಂದರೆ ತುಂಬಾ ಅನುಕೂಲ. ಅಷ್ಟೆಲ್ಲ ಇನ್ ಟೈಮಲ್ಲಿ ವಿತಿನ್ 24 ಪರ್ಫೆಕ್ಟ್ ಆನ್ ಟೈಮ್ 24 ಮಿನಿಟ್ಸ್ ಅಲ್ಲಿ ಮುಗಿಸ್ದೆ. ಭಲೇ ಹುಡುಗ, ನಿನ್ನ ಜೀವನ ಸಾರ್ಥಕ ಆಯ್ತು ಬಿಡು. ಆಮೇಲೆ ನನಗೆ ಗೊತ್ತಾಯ್ತು, ಆ ಮಾರ್ಕೆಟ್ಗೆ ಸೆಕ್ರೆಟರಿ ಬಂದ್ಬಿಟ್ಟು ನಾನು ವ್ಯಾಪಾರಿ ಮಾಡಿದ್ನಲ್ಲ, ಆ ವ್ಯಾಪಾರ ಮಾಡಿದವರೇ ಆ ಮಾರ್ಕೆಟ್ ಸೆಕ್ರೆಟರಿ ಅಂತ ಗೊತ್ತಾಯ್ತು ನನಗೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ನಿಜವಲ್ಲೂ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅದ್ರ ಮುಂದೆ ಏನಾದರೂ ನೀವು ಇದು ಮಾಡಬೇಕು ರೀ. ಕರೆಕ್ಟಾಗಿ ಕೈ ತೋರಿಸಿ ಮಾತಾಡಬೇಡಿ, ಕರೆಕ್ಟಾಗಿ ಮಾತಾಡಿ ಹೇಳ್ತಿದ್ದೀನಿ. ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಜನರ ಜೊತೆ ಕರೆಕ್ಟಾಗಿ ಮಾತಾಡ್ಕೊಳ್ರಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ರಿ. ಮರ್ಯಾದೆ ಇಲ್ದಿರೋ ಥರ ಮಾತಾಡ್ತೀರಿ. ಇನ್ನೇನಕ್ಕೆ ಇರ್ತೀರಾ ಇಲ್ಲಿ? ಲಾಸ್ಟಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಬ್ಯಾಡ್ ಟೈಮ್ ಇತ್ತು, ಅದಕ್ಕೆ ಏನೂ ಮಾಡಿಲ್ಲ. ನಾನು ಜಗಳ ಆಡ್ಕೊಂಡೆ ಟೈಮೆಲ್ಲ ಕಳೆದು. ಆ ಮಾರ್ಕೆಟಲ್ಲಿ ಎಷ್ಟು ಧೂಳು ಅಂದರೆ ನನಗೆ ಫುಲ್ಲು ವಾಮಿಟ್ ಮೀನ್ಸ್ ಪ್ಯೂಕಿಂಗ್ ಆಗಂಗೆ ಆಗೋಯ್ತು. ಫುಲ್ಲು ನನಗೆ ಆಗ್ತಾ ಇರಲಿಲ್ಲ ಅಂದರೂ ಓಡಿ ಎಲ್ಲ ಮಾಡಿದೆ. ಸೌತೆಕಾಯಿ ಅಂತಂದ್ರೂ ಗೊತ್ತು, ಸಾಂಬಾರ್ ಸೌತೆಕಾಯಿ ಯಾವ ಥರ ಅಂತ ಎಷ್ಟೊಂದು ಜನ ಕೇಳಿದೆ ಆಂಟಿಗೆಲ್ಲ. ಆಂಟಿ, ಸಾಂಬಾರ್ ಸೌತೆಕಾಯಿ ಎಲ್ಲಿ ಸಿಗ್ತದೆ ಆಂಟಿ? ಹೌದಾ? ಸಾಂಬಾರ್ ಸೌತೆಕಾಯಿ ಹೆಂಗಿರ್ತದೆ ಆಂಟಿ? ಇದೇನಾ ಸೌತೆಕಾಯಿ? ಸಾಂಬಾರ್ ಯಾವ ಥರ ಇರ್ತದೆ ಆಂಟಿ? ಹೌದಾ? ಥ್ಯಾಂಕ್ ಯು ಆಂಟಿ. ಕೊಡಿ ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ, ಕೊಡಿ, ಇದು ಕೊಡಿ.
ನಾವೊಂದು ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ ಇಲ್ಲಿ. ನಾನು ಒಂದು ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ. ಯಾಕೆ ಮಾಡ್ಬೇಕಲ್ಲ ನಾವು ವ್ಯಾಪಾರ. ಸರಿ ಅಮ್ಮ, ಇಲ್ಲಿ ಹೆಂಗೆ ಇದು ಜಾಗ ಬಾಡಿಗೆ ಕೊಡ್ಬೇಕಾ? ಏನಮ್ಮ ಜಾಗ ಬಾಡಿಗೆ ಕೊಡ್ಬೇಕಾ? ಕಮಿಷನರ್ ಕೊಡ್ಬೇಕು, ಇಂಜಿನಿಯರ್ ಕೊಡ್ಬೇಕು. ಇದು ಗೌರ್ಮೆಂಟ್ ಜಾಗ ತಾನೇ ಇದು? ಕೊಡ್ಬೇಕು. ಗೌರ್ಮೆಂಟ್ ಜಾಗ ತಾನೇ ಇದು? ಗೌರ್ಮೆಂಟ್ ಜಾಗ ಅಂದ್ರೆ ಬಿಟ್ಟು ಕೊಡ್ತಾರ, ಪಬ್ಲಿಕ್ ತೊಂದರೆ ಆಗಲ್ಲ. ಹಂಗನ್ಬಿಟ್ಟು ಲಂಚ ಕೊಡ್ತೀರಾ ನೀವು ಎಲ್ರಿಗೂ? ತಪ್ಪಲ್ವೇನಮ್ಮ ಅದು? ತಪ್ಪು ಅಂತ ನೀನ್ ಹೇಳ್ಬೇಕು, ಕಾನೂನು ಹೇಳ್ಬೇಕಲ್ಲ. ಕಾನೂನು ತಪ್ಪು ಅಂತ ಹೇಳ್ತಿದ್ದಿಲ್ಲ, ನೀವು ಕೊಡೋದು ನಿಲ್ಲಿಸ್ಬೇಕಲ್ವಾ? ಈಗ ನಮ್ಮಂತ ಯೂತ್ಸು ರೆಡಿ ಇದೀವಿ. ಗೊತ್ತು, ನೀನ್ ಇದೆಯಾ ಗೊತ್ತು ನಮ್ಗೆ. ನಮ್ ತರ ಎಲ್ಲರೂ ಇರ್ಬೇಕಲ್ವಾ? ಈಗ ನೀವು ರೆಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾವು ಒಬ್ರು ಇರಕ್ಕಾಗಲ್ಲ. ಸರಿ, ನೀವು ಎಷ್ಟು ಯಾರ್ಯಾರು ಎಷ್ಟು ಕೊಡ್ತಿದ್ರು ಹೋಗಿ ಹೇಳಿ ನೋಡೋಣ. ನಾನು ಅದಕ್ಕೆ ಲೆಕ್ಕ ಇಲ್ಲ ಅಂದ್ರೆ ಒಬ್ರಿಗೆ 5 ರೂಪಾಯಿ ಕೊಡ್ತೀವಿ, 1 ರೂಪಾಯಿ 2 ರೂಪಾಯಿ ಕೊಡ್ತೀವಿ. ಡೈಲಿ ಪೊಲೀಸರು ಬಂದು ದುಡ್ಡಿಸ್ಕೊಂಡು ಹೋಗ್ತಾರಾ? ನೀವು ಕೇಳ್ಬೋದಲ್ವಾ ಏನಕ್ಕೆ ಅಂತ? ಇದಕ್ಕೆ ಬಾಡಿಗೆ ಎಷ್ಟು ಕೊಡ್ತೀರಾ ನೀವು? ಜಾಗಕ್ಕೆ ಮಾಡ್ತೀರಾ? ಅವ್ರು ಲಂಚ ಕೊಡ್ತೀರಾ? ಒಂದು ನಾನು ಏನು ತಪ್ಪು ಮಾಡಿದೆ ಅಂದರೆ ಎರಡು ಕವರ್ ಆಲ್ರೆಡಿ ನನ್ನ ಕೈಗೆ ಬಂದ್ಬಿಟ್ಟಿತ್ತು. ಅವಾಗ ನನ್ನ ತಲೆಗೆ ಬಂತು, ನನ್ನ ಕವರ್ ಇದೆ ನನ್ನ ಕೈಯಲ್ಲಿ, ಸೊ ಇನ್ನು ಕವರ್ ಯಾರಿಗೂ ಯೂಸ್ ಮಾಡಬೇಡಿ ಅನ್ನೋ ಒಂದು ಅವೇರ್ನೆಸ್ ನಾನು ಹೇಳೋಕ್ಕೆ ಹೋಗ್ಬಾರ್ದು. ಹೇಳಿದ್ರೆ ತಪ್ಪಾಗತ್ತೆ, ಯಾಕಂದರೆ ನನ್ನ ಎಲ್ಲೆಲ್ಲೇ ಹೆಗಣ ಇದೆ. ಕವರ್ ಹಾಕೊಡಮ್ಮ, ಇದೆ ಇಲ್ಲೇ ತೊಗೊಂಬ, ಕವರ್ ಹಾಕ್ಬಿಟ್ಟು ನಾನು ಬಂದೆ. 1 ನಿಮಿಷ. ಬೇರೆಯವರೆಲ್ಲ ಜಿರಳೆ ಎತ್ಕೊಳ್ಳಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅಂತೇಳಿ ಅದ್ರ ಬಗ್ಗೆ ಅವೇರ್ನೆಸ್ ನಾನು ಹೇಳಲೇ ಇಲ್ಲ. ಅಲ್ಲೇನಾಗಿತ್ತು, ನನ್ನ ಟಾಸ್ಕ್ ಏನಿತ್ತು, 500 ರೂಪಾಯಿ ಏನು ಪರ್ಚೇಸ್ ಮಾಡಬೇಕಾಗಿತ್ತು ಅಷ್ಟು ಮಾತ್ರ ಮಾಡಿಕೊಂಡು ನಾನು ವಾಪಸ್ ಬಂದೆ. ನಾವೇನೇ ಹೇಳಿದ್ರು ಕಸ್ಟಮರ್ಗೆ ಏನಂದ್ರೆ ನೋಡಕ್ಕೆ ಯಾವ್ದು ಚೆನ್ನಾಗಿದೆಯೋ, ಹಣ್ಣು ಯಾವ ರೀತಿ ಕಾಣಿಸುತ್ತೋ ಅದನ್ನು ತಗೊಂಡು ಹೋಗ್ತಾರೆ ಹೊರತು ಕೆಮಿಕಲ್ಸ್ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಯಾರು ತಗೊಂಡು ಹೋಗಲ್ಲ ಅಂತ ನಾನು ಹೇಳಿದೆ. ಅದು ತಪ್ಪು. ಜನರಿಗೆ ಎಜುಕೇಶನ್ ನಾವು ಕೊಡಬೇಕಾಗತ್ತೆ. ಈ ಕೆಮಿಕಲ್ಸ್ ಯೂಸ್ ಮಾಡೋದು ಬಹಳ ತಪ್ಪು ಅಂತ ಹೇಳಿದಾಗ ಅಲ್ಲಿ ಕಸ್ಟಮರ್ಗಳು ಅಲ್ಲಿ ರಿಯಾಕ್ಟ್ ಮಾಡಿದ್ರು. ಇದರಲ್ಲಿ ಕೆಮಿಕಲ್ ಐತಾ ಅಂತ ಕೇಳ್ತಾ ಇರೋದನ್ನು. ಸರಿ, ನಾನು ತಗೊಂಡೋಗಿ ಟೆಸ್ಟಿಂಗ್ ಕೊಡ್ಬೋದಾ ಕೇಳ್ತಾ ಇದೀನಿ. ಯಾಕೆ ಕೊಡಲ್ಲ ಸರ್? ಇಲ್ಲಿ ನೋಡ್ರಿ, ಇದು ಕಾಯಿ ಆಯ್ತಲ್ಲ, ಇದು ಕಲರ್ ಇತ್ತೊಂತೀರಾ ನೀವು? ಇದು ತಗೋತೀವಿ ಅನ್ಕೊಳ್ಳಿ, ಅದಕ್ಕೆ ಏನ್ ಮಾಡ್ತೀರಾ? ಇದಕ್ಕೆ ಹಾಕ್ಬೇಕಂದ್ರೆ ಪೌಡರ್ ಹಾಕ್ಬೇಕು, ಈ ತರ ಹಾಕ್ಬೇಕಂದ್ರೆ ಈ ತರ ತಗೊಂಡೋಗ್ತೀರಾ ನೀವು? ಸರ್, ನಮಗೆ ಇದರಿಂದ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ದೇವರೊಳಗೆ ತಗೊಂಡೋಗಲ್ಲ, ಇದನ್ನೇ ತಗೊಂಡೋಗ್ತೀನಿ. ನೀನ್ ತಗೊಂಡೋಗಲ್ಲ, ಬೇರೆಯವ್ರು ತಗೊಂಡೋಗ್ತಾರಲ್ಲ. ಹಂಗಂದ್ರೆ ಒಟ್ಟಿನಲ್ಲಿ ಕೆಮಿಕಲ್ ಮಾರ್ತಾ ಇದೀವಲ್ಲ ಸರ್.